ಹೆಲೋ ಎವ್ರಿವನ್. ಇವತ್ತಿನ ನಮ್ಮ ಬ್ರೈಡಲ್ ಮೇಕಪ್ ಆರ್ಡರ್ ಬಂದ್ಬಿಟ್ಟು ಕರ್ನಾಟಕದ ಹೃದಯ ಭಾಗದಲ್ಲಿರುವಂಥ ದಾವಣಗೆರೆಯಲ್ಲಿ ಆಗಿತ್ತು. ಇವರು ನಮ್ಮನ್ನು ಇನ್ಸ್ಟಾಗ್ರಾಮಿಂದ ನೋಡಿಬಿಟ್ಟು ಮೇಕಪ್ ಆರ್ಡರ್ನ ಬುಕ್ ಮಾಡ್ಕೊಂಡಿದ್ರು. ನಮಗಂತೂ ತುಂಬಾ ಖುಷಿಯಾಗಿತ್ತು. ಫಸ್ಟ್ ಟೈಮ್ ನಮಗೆ ಇನ್ಸ್ಟಾಗ್ರಾಮಿಂದ ಇಷ್ಟು ದೂರದಲ್ಲಿರುವಂಥ ಒಂದು ಆರ್ಡರ್ ಬುಕ್ ಆಗಿದ್ದು. ಆ್ಯಂಡ್ ಅಷ್ಟೇ ಭಯ ಆಗಿತ್ತು, ಯಾಕಂದರೆ ನಮ್ಮ ಕ್ಲೈಂಟ್ ಕಾವ್ಯ ಅವ್ರದ್ದು ಸ್ವಲ್ಪ ಪ್ರಾಬ್ಲಮೆಟಿಕ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಆಗಿತ್ತು. ತುಂಬಾ ಆ್ಯಕ್ಟಿವ್ ಆ್ಯಕ್ನೆಸ್ ಇದ್ವು, ಹಾಗೆ ಓಪನ್ ಪೋರ್ಸಸ್ ಕೂಡ ತುಂಬಾ ಇತ್ತು. ಹಾಗಾಗಿ ಸ್ವಲ್ಪ ನನಗೆ ಭಯ ಆಗಿತ್ತು. ನಾನು ಫಸ್ಟ್ ಟೈಮ್ ಈ ಥರ ಪ್ರಾಬ್ಲಮೆಟಿಕ್ ಸ್ಕಿನ್ನ ಫೇಸ್ ಮಾಡಿದ್ದು. ಬಟ್ ಮೇಕಪ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಗುಡ್ ಕಾಂಪ್ಲಿಮೆಂಟ್ಸ್ನೇ ಕೊಟ್ಟರು, ತುಂಬ ಜನ ಗುಡ್ ಕಮೆಂಟ್ಸ್ನ ಕೊಟ್ಟರು. ಆ್ಯಂಡ್ ನಮ್ಮ ಬ್ರೈಡ್ ಅಂತೂ ತುಂಬಾ ಸ್ವೀಟು. ಅವ್ರ ಫ್ಯಾಮಿಲಿ ಅಂತೂ ನಮ್ಮನ್ನು ಅವ್ರ ಫ್ಯಾಮಿಲಿಯವ್ರ ಥರನೇ ನೋಡಿಕೊಂಡ್ರು. ನನಗಂತೂ ತುಂಬಾ ಖುಷಿಯಾಯಿತು. ನಮಗೆ ಸಿಕ್ಕಿರೋ ಎಲ್ಲ ಕ್ಲೈಂಟ್ಸು ಅಷ್ಟೇ ಅವ್ರ ಫ್ಯಾಮಿಲಿಯವ್ರ ಥರನೇ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಅದರಲ್ಲೂ ಇದಂತೂ ತುಂಬಾ ಸ್ಪೆಷಲ್ಲು. ಪ್ರೀ ವೆಡ್ಡಿಂಗ್ಗೆ ಮತ್ತು ಇವ್ರನ್ನೇ ಬುಕ್ ಮಾಡ್ಕೋಬೇಕಂತ ನಾನು ತುಂಬ ಸರಿ ಸರ್ಚ್ ಮಾಡಿದೆ, ಇವ್ರು ಸಿಗಲಿಲ್ಲ. ಆಮೇಲೆ ಲಾಸ್ಟ್ಗೆ ಮತ್ತೆ ಇವ್ರನ್ನೇ ಹುಡುಕ್ತಾ ಇದ್ದೆ, ವೆಡ್ಡಿಂಗ್ ಹತ್ರ ಸಿಕ್ಕರು. ಇವ್ರನ್ನ ನಾನು ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು, ಮತ್ತು ನೈಟ್ ಎಲ್ಲ ಚೆನ್ನಾಗಿದೆ ಅಂತಲೂ ಹೇಳಿದರು. ಮತ್ತು ಲಾಂಗ್ ಲಾಸ್ಟಿಂಗ್ ಇತ್ತು, ಸ್ವೆಟ್ ಆಗಲಿಲ್ಲ. ನಾನು ಸ್ವೆಟ್ ಆಗುತ್ತೆ ಅಂತ ತುಂಬ ಭಯ ಪಟ್ಟಿದ್ದೆ, ಸ್ವೆಟ್ ಆಗಲಿಲ್ಲ. ಮತ್ತು ಹೇರ್ ಸ್ಟೈಲು ಎಲ್ಲನೂ ಚೆನ್ನಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಟ್ಟರು. ಇವಾಗ ಮುಹೂರ್ತ ಲುಕ್ ಕೂಡ ಚೆನ್ನಾಗಿದೆ. ಬ್ರೈಡ್ ಕಾವ್ಯ ಅವರು ಕೂಡ ತುಂಬ ಒಳ್ಳೆ ಕಮೆಂಟ್ಸ್ನೇ ಕೊಟ್ಟರು. ಅವರಿಗಂತೂ ತುಂಬಾ ಇಷ್ಟ ಆಯಿತು ಮೇಕಪ್ ಕೂಡ. ಕಾವ್ಯ ಅವರೇ, ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಅಸ್. ನಿಮಗೂ ಏನಾದರೂ ಬ್ರೈಡಲ್ ಎನ್ಕ್ವೈರೀಸ್ ಇದ್ದರೆ, ಗ್ರೂಮ್ ಎನ್ಕ್ವೈರೀಸ್ ಇದ್ದರೆ DM ಮಾಡಿ. ನಿಮಗೂ ಇದೇ ಥರ ಹೊರಗೆ ತರೋದೇ ಅಷ್ಟೇ. ನಮ್ಮ ಫ್ರೆಂಡ್ಸ್ ಥರ ಅವರು ನನ್ನ ಜೊತೆ ಕನ್ವರ್ಸೇಷನ್ ಮಾಡಿಕೊಂಡು ಚೆನ್ನಾಗೇ ಮೇಕಪ್ ಮಾಡಿದ್ರು, ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣ್ತಿದ್ದಂದರೆ ನಮ್ಮಕ್ಕ ಸಖತ್ತಾಗಿ ಕಾಣ್ತಿದ್ಲು, ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ರು. ಹೇರ್ ಸ್ಟೈಲ್ ಹೇಳ್ಬೇಕಂದ್ರೆ ನಾವು ಮೊಬೈಲಲ್ಲೆಲ್ಲ ನೋಡ್ತಿರ್ತೀವಲ್ಲ, ಆ ಥರನೇ ಇತ್ತು, ಟಿಟ್ಟಾಗೆ ಇತ್ತು. ನಾವು ರಿಯಲ್ ಆಗಿ ನೋಡಿದ್ದು ಇವ್ರದ್ದೇ. ತುಂಬ ಚೆನ್ನಾಗಿ ಮಾಡಿದ್ರು, ನನಗೂ ತುಂಬ ಇಷ್ಟ.